Word of God. ದೇವವಾಕ್ಯವನ್ನು ಸ್ವೀಕರಿಸುವಾಗ ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳೋಣ. Thank you, Jesus. ವಂದನೆ ಯೆಹೋವಯ್ಯ. Gracious Heavenly Loving Father, ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, we thank you, praise you for your presence in our midst today evening, O ಈ God. ಸಂಜೆ ವೇಳೆಯಲ್ಲಿ ಸ್ವಾಮಿ ನಮ್ಮ ಮಧ್ಯೆ ಅದ್ಭುತವಾದ ಸನ್ನಿಧಾನಕ್ಕಾಗಿ ಸ್ತೋತ್ರ. Thank you for everybody's testimony, O God. ಪ್ರತಿಯೊಬ್ಬರ ಸಾಕ್ಷಿ ನಿಮಿತ್ತ ದೇವಾಲಯಕ್ಕೆ ವಂದನೆ ಸಲ್ಲಿಸುತ್ತೇವೆ. You are faithful God and you are really God to answer the prayers of your children. ಹೌದಪ್ಪ, ನೀನು ನಂಬಿಗಸ್ತನ ದೇವರು, ನಿಜವಾಗಿ ನಮ್ಮ ಮಕ್ಕಳ ಪ್ರಾರ್ಥನೆಯನ್ನು ಉತ್ತರಿಸುವಾತನಾಗಿದೆ. Lord, as gratitude they testified about your goodness. ಹೌದು ಸ್ವಾಮಿ, ಒಂದು ಕೃತಜ್ಞತೆಯಾಗಿ ಅಪ್ಪ ನೀನು ಮಾಡಿದ ಉಪಕಾರವನ್ನು ನೆನೆಸಿ ಕರ್ತನೇ ಅವರ ಸಾಕ್ಷಿಯನ್ನು ಹೇಳಿದವರಾಗಿದ್ದಾರೆ. Bless them and bless their families, O God. ಸ್ವಾಮಿ, ಅವರನ್ನ ಕುಟುಂಬಗಳನ್ನ ನೀನು ಅತ್ಯಧಿಕವಾಗಿ ಆಶೀರ್ವದಿಸು. Lord, as we are waiting upon you, ಸ್ವಾಮಿ, ಸಮಯದಲ್ಲಿ ಕರ್ತನಿಗಾಗಿ ಕಾದಿರುವ Lord, you speak to us. ಸ್ವಾಮಿ, ನೀನು ಮಾತನಾಡಿದ You have eternal words, O God. ಅದಪ್ಪ ನಿತ್ಯ ಜೀವ ಕೊಡು ಮಾತು ನಿನ್ನಲ್ಲಿ ಉಂಟು ಸ್ವಾಮಿ. Let us understand your word, O God. ಅಪ್ಪ, ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತ ನಮಗೆ ಸಹಾಯ Not ಮಾಡಿ. only the hearers but also doers of word. ಬರೀ ವಾಕ್ಯವನ್ನು ಕೇಳಿಸಿಕೊಂಡು ಮಾತ್ರವಾಗಿ ವಾಕ್ಯದ ಪ್ರಕಾರ ನಡೆಯುವವರಾಗಿ ನಮಗೆ ಸಹಾಯ ಮಾಡಿ. Coming against every principalities, powers of the darkness, possessing our promises, in Jesus' name I pray. ಎಲ್ಲ ಅಂಧಕಾರ ಶಕ್ತಿ ವಿರೋಧವಾಗಿ ಬರುತ್ತಾ ಕರ್ತನ ವಾಗ್ದಾನ ಸ್ವತಂತ್ರಿಸಿಕೊಂಡವರಾಗಿ ಕರ್ತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ. Amen. ಆಮೆನ್. Let's turn our Bibles to Isaiah chapter 44 and 7. ಈ ಸಮಯದಲ್ಲಿ ಯೆಶಾಯನ ಗ್ರಂಥ 44ನೇ ಅಧ್ಯಾಯ 7ನೇ ವಚನಕ್ಕೆ ನಾವು ಬರೋಣ. ಯೆಶಾಯ 44ನೇ ಅಧ್ಯಾಯ 7ನೇ ವಚನ. ನಾನು ಪುರಾತನದವರನ್ನು ಸೃಷ್ಟಿಸಿದ ದಿನದಿಂದ ನಿನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ, ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ ಅಂಥವರಿದ್ದರೆ ನನ್ನೆದುರಿಗೆ ಹೇಳಿ ಸ್ಥಾಪಿಸಲಿ, ಇಲ್ಲವೇ ಮುಂದಿನವುಗಳನ್ನು ಈಗ ತಿಳಿಸಲಿ. Okay, in English we'll see like this, 44 and 7th verse. And who as I shall call and shall declare it and set it in order for me, since I appointed the ancient people and the things that are coming and shall come, let them chew unto them. In Telugu it is very beautiful. ತೆಲುಗುದಲ್ಲಿ ಕೂಡ ಬಹಳ ಅದ್ಭುತವಾಗಿದೆ, ನೋಡೋಣ. 7th verse. 7ನೇ ವಚನ. ఆదిలో నున్న జనమును నియమించినది మొదలుకొని నేను చేయుచూ వచ్చినట్లు తెలియచేయగలిగిన వాడెవడు. ఓకే, here we see that God was telling to the people that from the beginning it is I who declared and showed made everything clear to you. ದೇವರು ಹೇಳಿದ ಮಾತಿದಾಗಿದೆ. ಮತ್ತೆ ಆದಿಯಿಂದಲೂ ಕೂಡ ಆತನ ಸೃಷ್ಟಿ ಕಾರ್ಯ ಮೊದಲುಗೊಂಡು ದೇವರೇ ಪ್ರತಿಯೊಂದನ್ನು ಆತನು ಸೃಷ್ಟಿಸಿ ಮತ್ತೆ ಆ ವಿಷಯಗಳನ್ನು ಮುಂದಾಗುವುದನ್ನು ಕೂಡ ಪ್ರಕಟಿಸಿ ನಡೆಸ್ತಾ ಬಂದಿದ್ದಾನೆ. If God has not revealed what we have to do, we cannot understand what is God's purpose in our life. ಒಂದು ವೇಳೆ ದೇವರೇ ತನ್ನ ಮುಂದಿನ ಯೋಜನೆಯನ್ನು ಪ್ರಕಟಿಸದೆ ಹೋದ್ರೆ ನಮ್ಮ ಜೀವಿತದಲ್ಲಿ ಕೂಡ ಯಾರು ಕೂಡ ಮುಂದಾಗುವುದನ್ನ ಅದು ಯಾರು ತಿಳ್ಕೊಳ್ಳಲಾರರು. It is only the Bible that teaches us what is from the beginning. ಕೇವಲ ಬೈಬಲ್ ಮಾತ್ರನೇ ಆದಿಯಿಂದಲೂ ಕೂಡ ಇಂಥ ಕಾರ್ಯಗಳೇನೋ ಅವನ್ನ ಪ್ರಕಟಿಸುವಂತ ಒಂದು ಗ್ರಂಥವಾಗಿದೆ. Nobody on this earth could understand and could give an explanation of the origin of the world, of the earth. ಮತ್ತೆ ಈ ಭೂಲೋಕ ಹೇಗೆ ಉಂಟಾಯಿತು, ಹೇಗೆ ಅಸ್ತಿತ್ವದಲ್ಲಿ ಬಂತು, ಸೃಷ್ಟಿಯಾಯಿತು, ಎಲ್ಲ ವಿಷಯಗಳನ್ನ ಬೇರೆ ಯಾವ ಗ್ರಂಥವಾಗಲಿ ಯಾರಾಗಲಿ ಕೂಡ ಅಷ್ಟು ಸ್ಪಷ್ಟವಾಗಿ ನಿಖರವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. People still they are unable to understand how the world was became into existence. ಈಗಲೂ ಕೂಡ ಈ ಪ್ರಪಂಚ, ಈ ಲೋಕ ಯಾವ ರೀತಿಯಲ್ಲಿ ಸೃಷ್ಟಿಸಲ್ಪಟ್ಟಿತು ಮತ್ತೆ ಅಸ್ತಿತ್ವದಲ್ಲಿ ಬಂತು ಅನ್ನೋದನ್ನ ತಿಳ್ಕೊಳ್ಳೋ ವಿಷಯದಲ್ಲಿ ಅವರು ಎಲ್ಲ ಅರ್ಥ ಮಾಡ್ಕೊಳ್ಳಾರ್ದ ಹೋಗ್ತಾ ಇದ್ದಾರೆ. It is only the Bible gives a clear picture how God created the heaven and the earth. ನೋಡ್ರಿ, ಭೂಮಿ ಆಕಾಶಗಳನ್ನ ಹೇಗೆ ದೇವರು ಉಂಟು ಮಾಡಿದ್ನೋ ಆ ವಿಷಯವನ್ನ ಕೇವಲ ಬೈಬಲ್ ಮಾತ್ರನೇ ಸ್ಪಷ್ಟವಾಗಿ ತಿಳಿಸುವುದಾಗಿರ್ತದೆ. So Genesis is written by Moses. ನೋಡ್ರಿ, ಆದಿಕಾಂಡ ಮೋಶೆಯಿಂದ ಬರೆಯಲ್ಪಟ್ಟಿದೆ. You know that first 4 books has been written by Moses. ಮತ್ತೆ ಬೈಬಲ್ ಅಲ್ಲಿ ಮೊದಲ 5 ಗ್ರಂಥಗಳು ಏನಿದಾವೋ ಅವು ಮೋಶೆಯಿಂದ ಬರೆಯಲ್ಪಟ್ಟ ಗ್ರಂಥಗಳಾಗಿವೆ. If it is not revealed to Moses how the God created heaven and earth,
Moses could not have written all these things. ನೋಡಿ, ಒಂದು ವೇಳೆ ದೇವರು ಮೋಶೆಗೆ ಆ ವಿಷಯಗಳನ್ನ ಪ್ರಕಟಿಸದೆ ಹೋಗಿದ್ದಿದ್ರೆ, ನನಗಿಂತ ಮುಂದಿನ ವಿಷಯಗಳನ್ನ ಮೋಶೆ ಕೂಡ ಅವುಗಳನ್ನ ಬರೀಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. So Moses was led by God to write down all these things in the holy book in order for understanding. ಮತ್ತೆ ನಮ್ಮ ಗ್ರಹಿಕೆಗೆ, ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗುವಂತೆ ಮೋಶೆ ದೇವರ ಪ್ರಕಟಣೆ ಹೊಂದಿಕೊಂಡು ಎಲ್ಲ ವಿಷಯಗಳನ್ನ ಆತನು ಬರೆದಿದ್ದಾನೆ. If God doesn't relieve anything, we cannot understand anything. ನೋಡಿ, ದೇವರು ಯಾವುದನ್ನಾದ್ರೂ ಒಂದು ವೇಳೆ ಪ್ರಕಟಿಸ್ತಾ ಹೋದ್ರೆ ನಾವು ಏನೂ ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. Today God is clearly making to reveal himself to the people. ಇವತ್ತು ದೇವರು ತನ್ನನ್ನು ಕುರಿತು ಸ್ಪಷ್ಟವಾಗಿ ಜನರು ತಿಳ್ಕೊಳ್ಳುವ ಹಾಗೆ ಆತನು ಪ್ರಕಟಪಡಿಸಿಕೊಳ್ಳುವ. But many people are unable to understand it. ಆದ್ರೆ ಅನೇಕರು ಆ ವಿಷಯವನ್ನ ಗ್ರಹಿಸಲಾರದಂತ ಸ್ಥಿತಿಯಲ್ಲಿದ್ದಾರೆ. And many times we see in the people, they wanted to they searched and they wanted to know how God created the heaven and the earth. ಈ ಭೂಮಿ ಆಕಾಶಗಳನ್ನ ಹೇಗೆ ದೇವರು ಉಂಟು ಮಾಡಿದ, ಸೃಷ್ಟಿ ಮಾಡಿದ ವಿಷಯದಲ್ಲಿ ಕೆಲವರು ಪರಿಶೋಧನೆ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಆ ವಿಷಯವನ್ನ ಗ್ರಹಿಸಲಾರದೆ ಹೋಗ್ತಾ ಇದ್ದಾರೆ. So because of what you call research, or because of the thing, they came to a conclusion like a Darwin's theory, a man came from monkeys. ಕೊನೆಗೆ ಅವರು ಈ ವಿಷಯಗಳಲ್ಲಿ ಪರಿಶೋಧನೆ ಮಾಡಿ ತಿಳ್ಕೊಂಡಾಗ ಕೊನೆಗೆ ಒಂದು ಮುಕ್ತಾಯಕ್ಕೆ ಬಂದರು. ಡಾರ್ವಿನ್ ಅಂತವ್ರು ಏನಂತಂದ್ರೆ, ಮನುಷ್ಯ ಉದ್ಭವ ಆಗಿರೋದು ಒಂದು ಮಂಗನಿಂದ, ಅಂದ್ರೆ ಮಂಗನಿಂದ ಮಾನವ ಬಂದ ಅಂತ ಸಿದ್ಧಾಂತಗಳನ್ನ ಮಂಡಿಸಿದ್ರು. If monkey, we are come from monkeys, why still monkeys are there? ನೋಡಿ, ಒಂದು ವೇಳೆ ಅದೇ ನಿಜವಾಗಿದೆ, ಎಲ್ಲರೂ ಆಲೋಚನೆ ಮಾಡ್ಬೇಕು. ಏನಂತಂದ್ರೆ, ಮಂಗನಿಂದ ಮಾನವ ಬಂದಿದ್ದು ನಿಜ ಆಗಿದೆ, ಮತ್ತೆ ಇವತ್ತಿಗೂ ಮಂಗಗಳು ಯಾಕೆ ಇಲ್ಲದವಾಗಾದ್ರೆ, If monkeys could have, we would have come from monkeys, our children also could become a monkeys. See, these are all the mysteries which man cannot understand. ನೋಡಿ, ಇದೆಲ್ಲ ಕೂಡ ಮನುಷ್ಯನಿಗೆ ಇನ್ನೂ ಗೋಚರವಾಗದೆ ಇರ್ತಕ್ಕಂಥ ರಹಸ್ಯವಾಗಿ ಉಳಿದ್ಬಿಟ್ಟಿದೆ. But that's why the Bible clearly tells that Jesus and God wanted to reveal himself. ಅದಕ್ಕೆ ನೋಡ್ರಿ, ದೇವ್ರ ವಾಕ್ಯ ಬೈಬಲ್ ಎಲ್ಲವನ್ನ ಸ್ಪಷ್ಟವಾಗಿ ತಿಳಿಯಪಡಿಸುವಂತದ್ದಾಗಿದೆ ಮತ್ತು ತನ್ನ ಮಕ್ಕಳು ಅದನ್ನ ಗ್ರಹಿಸ್ಕೋಬೇಕೆಂಬುದಾಗಿ ದೇವರು ಕೂಡ ಬಯಸ್ತಾ ಇದ್ದಾರೆ. So today also people are in search of the truth. ಇವತ್ತಿಗೂ ಕೂಡ ಜನರು ಸತ್ಯ ಏನು ತಿಳ್ಕೊಳ್ಬೇಕೇನೋ ಅಂತ ಒಂದು ಪರಿಶೋಧನೆಯಲ್ಲಿ ಇದ್ದಾರೆ. So but the Bible says today it is only God is ready to reveal the things what he has created, what is going to happen. ದೇವ್ರ ವಾಕ್ಯದ ಪ್ರಕಾರ ದೇವರು ತಾನು ಏನು ಉಂಟು ಮಾಡಿದನೋ ಮತ್ತೆ ಮುಂದಾಗಲಿಕ್ಕಿರುವಂತ ಸಂಗತಿಗಳ ವಿಷಯದಲ್ಲಿ ಕೇವಲ ದೇವರ ವಾಕ್ಯ ಮಾತ್ರ ತಿಳಿಸಲಿಕ್ಕೆ ಸಾಧ್ಯ. If God would not have revealed all these things to mankind, we would not have been saved. ಒಂದು ವೇಳೆ ದೇವರು ಎಲ್ಲ ವಿಷಯಗಳನ್ನ ಅದರ ಪ್ರಕಟಪಡಿಸದೆ ಹೋಗಿದ್ದಿದ್ರೆ ಬಹುಶಃ ಇವತ್ತು ನಾವು ರಕ್ಷಿಸಲ್ಪಡ್ತಿರಲಿಲ್ಲ. Very quickly I'll tell what has God revealed to the mankind. ಮತ್ತೆ ದೇವರು ಮನುಷ್ಯರಿಗೆ ಅದನ್ನ ಏನು ಪ್ರಕಟಪಡಿಸಿದನೋ ಅದನ್ನ ಬೇಗ ನಿಮಗೆ ಹೇಳಿ ಮುಗಿಸ್ತೇನೆ. So nobody has revealed to anybody by any person, but it is only God himself has revealed all these things to the mankind in order to understand, to have a salvation and to ultimately come to him. ನೋಡ್ರಿ, ಮನುಷ್ಯರೆಲ್ಲರೂ ಕೂಡ ರಕ್ಷಣೆ ಹೊಂದುವಂತೆ, ಆತನೊಡನೆ ಸರಿಯಾದ ಸಂಬಂಧ ಹೊಂದಿಕೊಂಡು ನಿತ್ಯ ಜೀವನ ಪಡ್ಕೊಳ್ಳುವಂತೆ ಕೇವಲ ದೇವರು ತನ್ನ ವಾಕ್ಯದಲ್ಲಿ ಆತನು ಎಲ್ಲವನ್ನು ಕೂಡ ಮುಂಚಿತವಾಗಿ ಅದನ್ನು ಪ್ರಕಟಪಡಿಸಿದ್ದಾನೆ. So number one, let us turn our Bibles to Luke chapter 2 and the 10th verse. ಈ ಸಮಯದಲ್ಲಿ ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. Most of the people they preach on this Luke chapter 2, all these things are only during the Christmas time. ಸಾಧಾರಣವಾಗಿ ಅನೇಕ ಪ್ರಸಂಗಿಕರು ಕ್ರಿಸ್ಮಸ್ ಸಂದರ್ಭದಲ್ಲಿ ಈ ಲೂಕನ ಸುವಾರ್ತೆ 2ನೇ ಅಧ್ಯಾಯವನ್ನು ಅವರು ಹೇಳುವರಾಗಿರ್ತಾರೆ. But here we see this truth of this verse. ಮತ್ತೆ ಇಲ್ಲಿ ಈ ವಾಕ್ಯದ ಸತ್ಯವನ್ನು ನಾವು ಗಮನಿಸ್ತೇವೆ ನೋಡಿ. And the angel said unto him, fear not, for behold, I bring you good tidings of great joy, which shall be to all people. For unto you is born this day in the city of David a Savior, which is Christ the Lord. 2ನೇ ಅಧ್ಯಾಯ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. So here in Telugu it is very good. అయితే ఆ దూత భయపడకుడి, ఇదిగో ప్రజలందరికీ కలుగబోవు మహా
సంతోషకరమైన సువర్తమానము నేను మీకు తెలియజేయుచున్నాను. So here the Bible clearly says it, God himself is revealing, is declaring what is going to happen. ಇಲ್ಲಿ ನೋಡ್ತಾ ಇದ್ದೇವೆ, ದೇವರೇ ತನ್ನನ್ನು ಕುರಿತು ಸ್ಪಷ್ಟವಾಗಿ ಮುಂದೆ ಜರಲಿಕ್ಕಿರುವಂತ ಸಂಗತಿಗಳನ್ನ ಆತನು ಪ್ರಕಟಪಡಿಸ್ತಾ ಇದ್ದಾನೆ. So here the angels are declaring that God himself is revealing what is going to happen. ಮತ್ತೆ ಏನು ಮುಂದೆ ಆಗ್ತದೆ ಅದನ್ನ ಇಲ್ಲಿ ದೇವದೂತರು ಪ್ರಕಟಪಡಿಸ್ತಾ ನೋಡ್ತಾ ಇದ್ದಾರೆ. So in Telugu మీకు తెలియజేయుచున్నాను, ತೆಲುಗಿನಲ್ಲಿ ನೋಡ್ತೇವೆ, ನಿಮಗೆ ತಿಳಿಸ್ತಾ ಇದ್ದೇನೆ. So God had a plan towards mankind. ದೇವರಿಗೆ ಮನುಷ್ಯನ ಕುರಿತಾಗಿ ತನ್ನದೇ ಆಗಿರುವಂತ ಯೋಜನೆ ಇದೆ. So to give salvation. ಏನಪ್ಪ ಯೋಜನೆ ಅಂದ್ರೆ ಮನುಷ್ಯರಿಗೆ ರಕ್ಷಣೆಯನ್ನು ಕೊಡಬೇಕು. That's why we see that in the city of David a savior is born. ಅದಕ್ಕೆ ನೋಡ್ತಿದ್ರೆ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. So what is the meaning of the savior? ಹಾಗಾದ್ರೆ ರಕ್ಷಕನು ಎನ್ನುವಂತ ಮಾತಿಗೆ ಇರ್ತಕ್ಕಂತ ಅರ್ಥವೇನು? So in Greek word this means savior means soteriax. ಗ್ರೀಕ್ ಭಾಷೆಯಲ್ಲಿ ಈ ರಕ್ಷಕನ ಪದಕ್ಕೆ ಸೊಟರಾಕ್ಸ್ ಅನ್ನುವಂತ That means savior. ಪದ ಬಳಸಲ್ಪಟ್ಟಿದ್ದಾರೆ, ಅರ್ಥ ರಕ್ಷಕನೇ. That's why whoever does the theology, they have a course, a book called soteriology book is there. ಅದಕ್ಕೋಸ್ಕರ ವೇದ ಪಾರಾಯಣ ಮಾಡ್ತಾರೋ ಅವರು ಈ ಒಂದು ಅವರಿಗೆ ಪ್ರತ್ಯೇಕವಾಗಿ ಅಧ್ಯಯನ ಮಾಡೋದಕ್ಕೋಸ್ಕರ ಈ ಒಂದು ಅಧ್ಯಯನಗಳು ಇರ್ತದೆ. Soteriology means it is the study of the salvation savior. ಸೊಟೆರಾಲಜಿ ಅಂತಂದ್ರೆ ರಕ್ಷಕನ ಕುರಿತು, ರಕ್ಷಣೆ ಕುರಿತಾಗಿರ್ತಕ್ಕಂಥ ಒಂದು ಅಧ್ಯಯನ. So today God is revealed himself about the salvation of mankind. ಇವತ್ತು ದೇವರು ಮನುಷ್ಯರಿಗೆ ದೇವರ ರಕ್ಷಣೆಯನ್ನು ಕುರಿತು ಅದನ್ನು ಪ್ರಕಟಪಡಿಸಿದ್ದಾನೆ. So this has first revealed to these shepherds in the Bible. ದೇವರ ನೋಡ್ತೀವಿ ಮೊಟ್ಟಮೊದಲು ದೇವರು ಆ ವಾರ್ತೆಯನ್ನ, ಆ ಪ್ರಕಟಣೆಯನ್ನ ಕುರುಬರಿಗೆ ದೇವರು ತಿಳಿಯಪಡಿಸಿದ್ದಾರೆ. So there is this shepherds has been told that a savior is born. ಅಲ್ಲಿ ಕುರುಬರಿಗೆ ತಿಳಿಸಲ್ಪಡುತ್ತೆ ಏನಂತಂದ್ರೆ ಒಬ್ಬ ರಕ್ಷಕನು ನಿಮಗೋಸ್ಕರ ಹುಟ್ಟಿದ್ದಾನೆ. And immediately the response of the shepherds in the 10th verse we see a beautiful thing. 10ನೇ ವಚನದಲ್ಲಿ ನೋಡ್ರಿ, ಮುಂದೆ ಓದುವಾಗ ಅವರ ಒಂದು ಪ್ರತಿಕ್ರಿಯೆಯನ್ನು ತಿಳಿದು ಬರ್ತದೆ. 15th verse. 15ನೇ ವಚನ. And it came to pass the angels were gone away from them into heaven. The shepherds said to one another, let us now go even unto Bethlehem and see this thing which is come to pass, which the Lord hath made known unto us. ಅದನ್ನೇ ವಚನ. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೇತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ జరిగిన ఈ కార్యమును ప్రభు మనకు తెలియజేయించి ఉన్నాడు. మనము బెత్లెహేముకు వెళ్ళి చూద్దాం రండి అని ఒకరితో ఒకడు చెప్పుకొనిరి. So here we see that the shepherds, after hearing the good news, they didn't stop there only. Immediately they told this thing has been revealed by God, and let us go and see the Savior. ನೋಡ್ರಿ, ಇಲ್ಲಿ ದೇವದೂತನವರಿಗೆ ವಿಷಯ ಪ್ರಕಟಿಸಿದಾಗ ಆ ಕುರುಬರು ಅಲ್ಲೇ ಇರಲಿಲ್ಲ. ತಕ್ಷಣ ಅವರು ಪ್ರತಿಕ್ರಿಯಿಸ್ತಾ ಇದ್ದಾರೆ. ದೇವರಿಗೆ ತಿಳಿದ ಸಂಗತಿಗಳನ್ನ ಹೊರಟು ಹೋಗಿ ನಾವು ನೋಡೋಣ ಎಂಬುದಾಗಿ ಅವರು ಮಾತನಾಡ್ಕೊಳ್ತಾ ಇದ್ದಾರೆ. This has not been revealed by any man. ಇದು ಯಾವುದೇ ಮನುಷ್ಯನಿಂದ ಪ್ರಕಟಪಡಿಸಲ್ಪಟ್ಟಂತ ವಿಷಯ ಅಲ್ಲ. Nor it has been given by any what you call angel. ಅಥವಾ ಯಾವುದೇ ದೂತನ ಮೂಲಕ ಆತನಾಗಿ ಸುಮ್ಮನೆ ಹುಟ್ಟಿಸಿಕೊಂಡು ಹೇಳಿದ ವಿಷಯ ಅಲ್ಲ. But the angel came in the to convey the message. ಅಂದ್ರೆ ದೇವರು ಮಾಡಿದಂತ ಕಾರ್ಯವನ್ನು, ಸಂಗತಿಯನ್ನು ತಿಳಿಯಪಡಿಸೋದಕ್ಕೋಸ್ಕರ ದೇವದೂತನಲ್ಲಿ ಬರ್ತಾ ಇದ್ದಾನೆ. And also the glory of God revealed to them. ಮತ್ತೆ ದೇವರ ಮಹಿಮೆ ಅವರಿಗೆ ಪ್ರಕಟಿಸಲ್ಪಡುತ್ತದೆ. So because it has been revealed and it was shown to the shepherds, they believed and they went to see Jesus. ನೋಡ್ರಿ, ಅದು ಕುರುಬರಿಗೆ ಪ್ರಕಟಿಸಲ್ಪಟ್ಟದ್ರಿಂದ, ಅವರಿಗೆ ತಿಳಿಯಪಡಿಸಲ್ಪಟ್ಟದ್ರಿಂದ ಅವರು ಯೇಸು ಸ್ವಾಮಿಯನ್ನ ನೋಡೋದಕ್ಕೋಸ್ಕರ ಅವ್ರ ಬೆತ್ತನ್ನು ಹೊರಟು ಹೋದ್ರು. Today God is having the plan in order to reveal himself to the mankind through through preachers and also pastors, and every Christian's responsibility that we have to reveal this good news to the other people. ನೋಡ್ರಿ, ಇವತ್ತು ದೇವರು ತನ್ನನ್ನು ಕುರಿತು ಜನರಿಗೆ ಪ್ರಕಟಪಡಿಸಿಕೊಡೋದಕ್ಕೋಸ್ಕರನೇ ಸಭಾಪಾಲಕರನ್ನ, ಸೇವಕರನ್ನ ದೇವರು ಎಬ್ಬಿಸಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ದೇವರ ಮೇಲೆ ಪ್ರತಿಯೊಬ್ಬ ಕ್ರೈಸ್ತರಿಗೂ ಕೂಡ ಜವಾಬ್ದಾರಿ ಇದೆ, ತಮ್ಮ ಜೊತೆಯವರಿಗೆ ದೇವರನ್ನ ಪರಿಚಯ ಪಡಿಸುವುದು. Because what has been revealed to us, what we have seen, what we experience, we are telling and
conveying to the people around us. ನೋಡಿ, ನಮ್ಮ ಜೀವನದಲ್ಲಿ ನಾವೇನು ತಿಳ್ಕೊಂಡಿದ್ದೇವೋ, ಏನು ದೇವರನ್ನ ಅನುಭವಿಸಿದ್ದೇವೋ ಅದನ್ನು ಸುತ್ತಮುತ್ತಲಿರುವ ಜನರಿಗೆ ನಾವು ಪ್ರಚಾರ ಪಡಿಸುವವರಾಗಿದ್ದೇವೆ. But today people are misunderstanding why Christians are preaching about salvation, about Christ. They think that we are converting the people. ಆದ್ರೆ ಇವತ್ತು ಏನಾಗಿದೆ ಸಮಾಜದಲ್ಲಿ, ಕ್ರೈಸ್ತರು ಮಾಡ್ತಕ್ಕಂಥ ಈ ಒಂದು ಕಾರ್ಯ ಏನಿದೆಯೋ, ದೇವರನ್ನ ಪರಿಚಯ ಮಾಡ್ಬೇಕು ಎನ್ನುವಂಥ ವಿಷಯವನ್ನು ಜನರು ಅಪಾರ್ಥ ಮಾಡಿಕೊಂಡು ಇವರು ಮತಾಂತರ ಮಾಡ್ತಾರೆ ಎಂಬುದಾಗಿ ಅವ್ರು ಕಲ್ಪಿಸಿಕೊಂಡಿದ್ದಾರೆ. We are not converting any person, but we are making to understand that there is a you need a salvation because everybody is in sin. ನೋಡ್ರಿ, ಇಲ್ಲಿ ಕ್ರೈಸ್ತರು ಯಾರು ಕೂಡ ಮತಾಂತರ ಮಾಡಲಿಕ್ಕೋಸ್ಕರ ಪ್ರಯತ್ನಿಸ್ತಾ ಇಲ್ಲ, ಮತಾಂತರ ಮಾಡ್ತಾ ಇಲ್ಲ. ಬದಲಾಗಿ ಪ್ರತಿಯೊಬ್ಬರು ಕೂಡ ಅವ್ರ ಪಾಪದಲ್ಲಿದ್ದಾರೆ, ಪಾಪದಿಂದ ಅವರಿಗೆ ಬಿಡುಗಡೆ ಬೇಕು, ರಕ್ಷಕನ ಅಗತ್ಯ ಇದೆ ಅನ್ನುವಂಥ ವಿಷಯವನ್ನ ಅವರಿಗೆ ತಿಳಿಯಪಡಿಸುವಂತ Every religion very clearly says that we are all sinners. ಪ್ರತಿಯೊಂದು ಧರ್ಮಗಳು ಕೂಡ ಸ್ಪಷ್ಟವಾಗಿ ಹೇಳ್ತದೆ ಅಂದ್ರೆ ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ದಾರೆ ಅಂತ ವಿಷಯ ಹೇಳ್ತದೆ. Every morning what he hear the mantras in the mic from the temples, it all says that Lord, I am a sinner, I don't have salvation. Please my sin, remove the sin and help me to come to the light. ನೋಡ್ರಿ, ಇವತ್ತು ಆ ಗುರುಗಳ ಮೂಲಕ ಹೊರಡುವಂತ ಒಂದು ಮಂತ್ರಗಳು ಏನಾದೋ ಪ್ರಸಾರ ಮಾಡ್ತಾರಲ್ವಾ, ಟೇಪ್ ಹಾಕ್ಬಿಟ್ಟು ಅದ್ರಾಗ ಇರ್ತಕ್ಕಂಥ ಮಂತ್ರಗಳೆಲ್ಲ ಅರ್ಥ ಏನಾಗಿರುತ್ತೆ ಅಂತಂದ್ರೆ, ದೇವರೇ ಪಾಪಿಯಾಗಿರೋ ನನ್ನನ್ನು ಕರುಣಿಸು, ನನ್ನ ಪಾಪಗಳನ್ನ ಪರಿಹಾರ ಮಾಡು, ನನಗೆ ಮುಕ್ತಿಯನ್ನು ಕೊಡಪ್ಪ ಎನ್ನುವಂತ ವಿಷಯಗಳಲ್ಲಿ ಇರ್ತದೆ. So we know that many people in this world they know very well that they are in sin. ಅಂದ್ರೆ ಈ ಲೋಕದಲ್ಲಿರುವ ಜನರಿಗೆ ಗೊತ್ತಿದೆ ವಿಷಯ ಏನಂದ್ರೆ ನಾವೆಲ್ಲರೂ ಕೂಡ ತಪ್ಪು ಮಾಡಿದೀವಿ, ಪಾಪದಲ್ಲಿ ಇದೀವಿ ಎನ್ನುವಂತ ವಿಷಯ. They wanted to come out of that sin, but they don't know how to come out and what is the how to have the salvation. ಮತ್ತೆ ಅವರೆಲ್ಲರೂ ಕೂಡ ಬಯಕೆ ಇದೆ, ಹೌದು ಪಾಪದಿಂದ ಬಿಡುಗಡೆ ಹೊಂದ್ಕೋಬೇಕಂತ ಹೇಳಿ. ಆದ್ರೆ ನಿಜವಾಗಿ ಕೂಡ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳುವ ಮಾರ್ಗ ಏನು ಅವರು ಅರ್ಥಕೊಳ್ಳದೆ ಹೋಗ್ತಾ ಇದ್ದಾರೆ. Many times people will misunderstand salvation means somebody helping them when they are in danger. ಮತ್ತೆ ಕೆಲವರು ಈ ರಕ್ಷಣೆಯನ್ನ ಅಪಾರ್ಥ ಮಾಡ್ಕೊಳ್ತಾರೆ. ಏನಂತಂದ್ರೆ ರಕ್ಷಣೆ ಅಂತಂದ್ರೆ, ರಕ್ಷಕ ಅಂತಂದ್ರೆ ಯಾರಾದ್ರೂ ಅಪಾಯದಲ್ಲಿದ್ರೆ ಹೋಗಿ ಅವ್ರನ್ನ ಕಾಪಾಡುವುದು ಅಂತ ಅನ್ಕೊಳ್ತಾ ಇದ್ದಾರೆ. But the real meaning of the salvation means savior. It means who has made us to come out of the sin. ಮತ್ತೆ ನಿಜವಾಗಿ ಕೂಡ ರಕ್ಷಕನು ರಕ್ಷಣೆ ಅಂತಂದ್ರೆ ಏನೋ ಭೌತಿಕವಾಗಿರ್ತಕ್ಕಂಥ ಅಪಾಯದಿಂದ ಮನುಷ್ಯನು ರಕ್ಷಿಸಲ್ಪಡೋದಲ್ಲ, ಬದಲಾಗಿ ಪಾಪದಿಂದ ಬಿಡುಗಡೆ ಹೊಂದಿ ಅವನ ಆತ್ಮ ರಕ್ಷಣೆ ಹೊಂದುವಂತದ್ದಾಗಿರ್ತದೆ. To escape the eternal condemnation. ಅಂದ್ರೆ ಮುಂದೆ ಇರ್ತಕ್ಕಂಥ ನಿತ್ಯವಾಗಿರ್ತಕ್ಕಂಥ ತೀರ್ಪಿನಿಂದ ಅವನು ಹೊರಬರುವಂತದ್ದು. To escape from the hell. ನಿಜ ಹೇಳ್ಬೇಕಂದ್ರೆ ನರಕದಿಂದ ಅವನು ಬಿಡುಗಡೆ ಹೊಂದಿಕೊಳ್ಳುವಂಥದ್ದು. So in order to escape that thing, we have to have salvation only through Jesus Christ. ನೋಡಿ, ಆ ಭಯಂಕರವಾದಂತಹ ನಿತ್ಯ ನರಕಾಗ್ನಿಯಿಂದ ರಕ್ಷಿಸಲ್ಪಡಬೇಕಂತಂದ್ರೆ ಖಚಿತವಾಗಿ ಪ್ರತಿಯೊಬ್ಬರು ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿರುವ ರಕ್ಷಣೆಯನ್ನ ಹೊಂದಬೇಕಾಗಿದೆ. In Japan, people they worship all gods, it seems. ಮತ್ತೆ ಜಪಾನ್ ನಲ್ಲಂತೆ ಅವರು ಎಲ್ಲಾ ರೀತಿಯ ದೇವರುಗಳನ್ನ ಅವರು ಆರಾಧಿಸುತ್ತಾರೆ. Because many of the people they are having a doubt that who will make me to come out of my sin and gives me cleanse my sin. ಮತ್ತೆ ಇವತ್ತು ಕೂಡ ಅವರು ನನ್ನನ್ನ ಪ್ರತಿಯೊಬ್ಬರು ಭಾವಿಸುವಂತ ಆಲೋಚನೆ ಅಂತಂದ್ರೆ ನನ್ನ ಪಾಪಗಳಿಂದ ಯಾರು ಹೊರಬರುವಂತೆ ಮಾಡ್ತಾರೆ, ಇದನ್ನ ಯಾರು ಬಿಡಿಸ್ತಾರೆ, ಯಾರು ನನ್ನ ರಕ್ಷಿಸ್ತಾರೆ ಅಂತ ಎದುರು ನೋಡ್ತಾ ಇದ್ದಾರೆ. So they wanted to make a very good kind of balanced life. ಅಂತಂದ್ರೆ ಒಂದು ರೀತಿಯ ಸಮತೋಲನವಾಗಿರ್ತಕ್ಕಂಥ ಜೀವನವನ್ನು ಜೀವಿಸಲಿಕ್ಕೆ ನೋಡ್ತಾ ಇದ್ದಾರೆ. When child is born, they will go to the church. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಮಗು ಹುಟ್ಟಿದಾಗ ಚರ್ಚ್ಗೆ ಹೋಗ್ತಾರೆ. And when the child is growing, they will make him to go according to the Buddhism. ಮತ್ತೆ ಆ ಮಗು ಬೆಳಿತಿರ್ಬೇಕಂತಂದ್ರೆ ಬೌದ್ಧ ಧರ್ಮ ಏನಾಯ್ತು ಆ ಪ್ರಕಾರ ಅವನ ಬೆಳೆಸ್ತಾರೆ. If they feel like that some other religion is good for the marriage, they go do it according to that religion. ಮತ್ತೆ ಇನ್ನೊಂದು ಧರ್ಮ ಏನಾದ್ರು ಅವ್ರಿಗೆ ಸರಿ ಅಂತ ಅನಿಸಿದ್ರೆ ಆ ಸಮಯದಲ್ಲಿ ಅದನ್ನು ಕೂಡ ಹಿಂಬಾಲಿಸಲಿಕ್ಕೆ ನೋಡ್ತಾರೆ. And if for the burial, if some religion comes and does the burial, they think that some God is there, but we don't know who is the real God. If you do all these things, at least we'll go to heaven. ಮದುವೆಗೋಸ್ಕರ ಒಂದು ಧರ್ಮ, ಸಾವು ಬಂದಾಗ ಅದನ್ನ ಮಾಡೋದಕ್ಕೋಸ್ಕರ ಯಾವ್ದಾದ್ರು ಅನುಕೂಲವಾಗಿದ್ರೆ ಅಂತ ಅದೊಂದು ಧರ್ಮ, ಮತ್ತೊಂದು ಧರ್ಮನ ಹಿಂಬಾಲಿಸುವಂಥದ್ದು.
but man is not able to understand what God wanted to reveal. ನೇತ್ರ ಅವರು ಹುಡುಕುವಂತ ಸತ್ಯ ಏನು, ನಿಜವಾದ ದೇವರು ಯಾರು, ನಮ್ಮ ರಕ್ಷಿಸುವವರು ಯಾರು ತಿಳಿದುಕೊಳ್ಳಲಾದ ಅಯೋಮಯವಾದ ಪರಿಸ್ಥಿತಿಯಲ್ಲಿ ಇದೆ. God made everything very clear to mankind. ಆದ್ರೆ ದೇವರಾದರೂ ಮನುಷ್ಯನಿಗೆ ತನ್ನನ್ನು ಕುರಿತು ತನ್ನ ವಿಷಯದಲ್ಲಿ ಬಹು ಸ್ಪಷ್ಟವಾಗಿ ಎಲ್ಲವನ್ನೂ ತಿಳಿಪಡಿಸಿದ್ದಾನೆ. So as he revealed himself to the mankind through Jesus Christ. ನೋಡಿ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರು ಇಡೀ ಮನುಷ್ಯರೆಲ್ಲರಿಗೆ ತಾನು ಯಾರೋ ಅದನ್ನು ಪ್ರಕಟಪಡಿಸಿಕೊಂಡಿದ್ದಾನೆ. Today because of that revelation today we are here. ಆ ಒಂದು ಪ್ರಕಟಣೆ ನಿಮಿತ್ತವಾಗಿ ಆ ಒಂದು ಅರಿವು ದೇವರು ಕೊಟ್ಟಿದ್ದಕ್ಕೋಸ್ಕರನೇ ಇವತ್ತು ನಾವೆಲ್ಲರೂ ರಕ್ಷಿಸಲ್ಪಟ್ಟಿದ್ದೀವಿ. So today there are people who are still not being able to understand the salvation of God. It is our responsibility to tell and declare and reveal what is their reality in their life. ನೋಡಿ, ಇವತ್ತು ಕೂಡ ರಕ್ಷಣೆ ಅಂತಂದ್ರೆ ಏನೋ ಅರಿಯಲಾದ ಸ್ಥಿತಿಯಲ್ಲಿ ಇರುವಂತ ಜನರಿಗೆ ನಾವು ಹೋಗ್ಬಿಟ್ಟು ದೇವರ ಕುರಿತಾಗಿರುವಂತಹ ಸತ್ಯವಾದ ವಿಷಯವನ್ನು ಅವರು ಗ್ರಹಿಕೆಗೆ ತರುವಂತದ್ದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿರ್ತದೆ. So number one, God has revealed himself and gave the salvation to us. ಮೊದಲನಾಗಿ ದೇವರು ತನ್ನನ್ನು ಪ್ರಕಟಪಡಿಸಿಕೊಳ್ಳುವುದರ ಮೂಲಕ ರಕ್ಷಣೆಯನ್ನ ದೇವರು ಮನುಷ್ಯರಿಗೆ ಅನುಗ್ರಹಿಸಿದ್ದಾನೆ. So number two, what God has revealed to his people. ಮತ್ತೆ ಎರಡನೇ ವಿಷಯ, ದೇವರು ತನ್ನ ಜನರಿಗೆ ಆತನು ಪ್ರಕಟಪಡಿಸಿದ್ದೇನು. So Micah chapter 6 and the 8th verse. ಮೀಕನ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. He hath shewed thee, O man, what is good, what doth the Lord require of thee, but to do justly and to love mercy and to walk humbly with their God. ಮನುಷ್ಯನೇ, ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. Telugu please. మనుషుడా, ఏది ఉత్తమమో అది నీకు తెలియజేయబడి ఉన్నది. న్యాయముగా నడుచుకొనుటయు, కనికరమును ప్రేమించుటయు, దీన మనస్సు కలిగి మీ దేవుని ఎదుట ప్రవర్తించుటయు ఇంతే కదా యెహోవా నిన్ను అడుగుచున్నాడు. So here God revealed himself. God was telling. He has revealed certain things to us. ನೋಡಿ, ಇಲ್ಲಿ ವಾಕ್ಯದಲ್ಲಿ ನೋಡ್ತಿದ್ರೆ ದೇವರು ಕೆಲವು ವಿಷಯಗಳನ್ನ ಅದು ಮನುಷ್ಯರಾದ ನಮಗೆ ಅದನ್ನು ಪ್ರಕಟಪಡಿಸಿದ. So he is showed what is the good. ಒಳ್ಳೆಯದಂದ್ರೆ ಏನೋ ಅದನ್ನು ದೇವರೇ ತೋರ್ಪಡಿಸಿದ್ದಾನೆ. So that is the only thing he requires from us. ಮತ್ತೆ ಆ ಒಳ್ಳೆಯದೇನೋ ದೇವರು ತೋರಿಸಿದ್ದನ್ನು ನಮ್ಮ ಜೀವನದಲ್ಲಿ ಆಚರಿಸಬೇಕು ಎಂಬುದನ್ನೇ ದೇವರು He is not expecting anything more than the thing from us. ಅದಕ್ಕಿಂತ ಮಿಗಿಲಾದದನ್ನು ದೇವರು ನಮ್ಮಿಂದ ಬಯಸ್ತಾ ಇಲ್ಲ. It is a very simple thing we have to follow. ಮತ್ತೆ ಅದನ್ನು ನಾವು ಅನುಸರಿಸುವಂತದ್ದು ತುಂಬಾ ನಿಜಕ್ಕೂ ಒಳ್ಳೆಯದು. So what is good that we have to follow? ಯಾವುದು ಒಳ್ಳೆಯದಾಗಿದೆಯೋ ಅದನ್ನ ನಾವು ಅನುಸರಿಸಬೇಕು. What is good we have to do. ಯಾವುದು ಒಳ್ಳೆಯದೋ ಅದನ್ನ ಮಾಡಬೇಕು. And second thing is the Lord but to do justly. ಮತ್ತೆ ಎರಡನೇ ವಿಷಯ ನೋಡ್ತೀವಿ, ಅಲ್ಲಿ ನ್ಯಾಯವನ್ನು ಆಚರಿಸುವುದು. That is very important. ಅದು ಬಹಳ ಪ್ರಾಮುಖ್ಯ. So many of us we don't do the justice. ನಮ್ಮಲ್ಲಿ ಅನೇಕರು ನ್ಯಾಯವನ್ನ ಮಾಡೋದಿಲ್ಲ. So in this world we see the people are corrupted. ಈ ಲೋಕದಲ್ಲಿ ಜನರು ನೋಡುವಾಗ ಅವರು ಭ್ರಷ್ಟರಾಗಿದ್ದಾರೆ. So they are all doing all what is not meant to do. They are doing the things. ಲೋಕದ ಜನರು ನೋಡ್ತಾ ಇದ್ರೆ ಯಾವುದನ್ನಾದ್ರೂ ಮಾಡಬಾರ್ದು ಅಂತದನ್ನೇ ಮಾಡ್ತಾ ಇದ್ದಾರೆ. So we have to do justice. ಆದ್ರೆ ನಾವು ಏನ್ ಮಾಡ್ಬೇಕು, ದೇವ ಕೇಳುತ್ತೆ ನ್ಯಾಯವಾದದನ್ನೇ ಮಾಡ್ಬೇಕು. So we have to love the people. ನಾವು ಜನರನ್ನ ಪ್ರೀತಿಸಬೇಕು. We have to have the compassion over them. ಮತ್ತೆ ಅವರ ವಿಷಯದಲ್ಲಿ ಕರುಣೆಯನ್ನು ತೋರಿಸಬೇಕು. Jesus, God Himself revealed and He is telling to the mankind. ನೋಡಿ, ದೇವರೇ ಈ ವಿಷಯವನ್ನ ಯೇಸು ಕ್ರಿಸ್ತನ ಮೂಲಕ ಪ್ರಕಟಪಡಿಸ್ತಾ ಇದ್ದಾರೆ. Once here, when you come to the salvation, ಒಂದು ಸಾರಿ ನಾವು ರಕ್ಷಣೆಗೆ ಬಂದ ನಂತರ after the salvation, God is revealing that we have to do these things in our life. ರಕ್ಷಣೆ ಹೊಂದಿದ ಮೇಲೆ ಈ ಎಲ್ಲ ವಿಷಯಗಳನ್ನ ನಾವು ಅನುಸರಿಸಬೇಕು, ಮಾಡಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. So we have to. That's why Jesus preached that love thy neighbor as thyself. ಅದಕ್ಕೆ ಯೇಸು ಸ್ವಾಮಿ ಅದನ್ನು ಪ್ರಕಟಿಸಿದ ಏನಂತಂದ್ರೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು And do whatever the things justifying and do in a proper way. ನ್ಯಾಯವಾದದನ್ನ ಮತ್ತು ಸರಿಯಾದದನ್ನ ನೀನು ಮಾಡು. So that is a commandment of God. ಅದು ದೇವರ ಒಂದು ಆಜ್ಞೆಯಾಗಿದೆ. And we have to walk humbly before God. ಮತ್ತೆ ಇನ್ನೊಂದು ವಿಷಯ ನೋಡ್ತೀವಿ, ದೇವರ ಮುಂದೆ ನಾವು ನಮ್ರತೆಯಿಂದ ನಡೆದುಕೊಳ್ಬೇಕು. So
humbling before God is very important. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. So humbling means not in front of the people but in presence of God. ನೋಡ್ರಿ, ಜನರ ಮುಂದೆ ಏನೋ ತೋರಿಕೆಗೋಸ್ಕರ ಅಲ್ಲ, ಬದಲಾಗಿ ನಿಜವಾಗಿಯೂ ದೇವರು ಇದ್ದಾನೆ ಎಂಬುದಾಗಿ ಆತನ ಎದುರುಗಡೆ ನಾವು Today ತಗ್ಗಿಸಿಕೊಳ್ಳಬೇಕು. also the salvation, the good news is preached to the many people. ಇವತ್ತು ಕೂಡ ಶುಭ ವಾರ್ತೆ ಎಲ್ಲಾ ಜನರಿಗೆ ಅದು ಸಾರಲ್ಪಡ್ತಾ ಇದೆ. But many people they reject it. They don't want to accept Jesus in their life. ಅನೇಕರು ಆ ಶುಭ ವಾರ್ತೆಯನ್ನ ತಿರಸ್ಕರಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ನಮಗೆ ಬೇಡ ಎಂಬುದಾಗಿ ತಳ್ಳಿ ಹಾಕ್ತಾ ಇದ್ದಾರೆ. Because of their pride nature. ಕಾರಣ ಅದಕ್ಕೆ ಏನಪ್ಪ ಅಂತಂದ್ರೆ ಅವ್ರ ಒಳಗಿರ್ತಕ್ಕಂಥ ಅಹಂಕಾರ. Because of their proud nature, they are not able to understand what God is giving in their life. ಅವ್ರ ಒಳಗಿರುವ ಗರ್ವದ ನಿಮಿತ್ತವಾಗಿ ದೇವರು ಕೊಡಬೇಕಂತ ಅನ್ಕೊಂಡಿರೋದನ್ನ ಅವರು ಹೊಂದಿಕೊಳ್ಳಲಾರ್ದೆ ಹೋಗ್ತಾ ಇದ್ದಾರೆ. When you don't humble yourself and receive what God wanted to give, the gift of salvation, and you are the miserable person. ನೋಡ್ರಿ, ದೇವರು ಕೊಡಬೇಕು ಅನ್ಕೊಂಡಿರುವಂತಹ ರಕ್ಷಣೆ ಎಂಬ ಬಹುಮಾನವನ್ನ ನೀನನ್ನ ಅರ್ಥ ಮಾಡ್ಕೊಳ್ಳದೆ ನೀನು ತಿರಸ್ಕರಿಸಿದ್ರೆ, This salvation is a free gift of God. ಮುಂದೆ ಆ ದುರ್ಗತಿಯನ್ನ ನೀನೇ ಅನುಭವಿಸಬೇಕಾಗುತ್ತೆ. It is not been given by any man or been revealed by anybody, but it is God Himself revealed and gave Himself as a living sacrifice for all our salvation. ನೋಡಿ, ರಕ್ಷಣೆ ಅಂತಕ್ಕಂಥದ್ದು ದೇವರ ಉಚಿತವಾದಂತ ಕೊಡುಗೆ. ಅದು ಯಾವುದೇ ಮನುಷ್ಯನಿಂದ ಕೊಡಲ್ಪಟ್ಟಿದ್ದಲ್ಲ. ಸೊ ದೇವರ ಮನುಷ್ಯನ ರಕ್ಷಣೆಗೋಸ್ಕರ ಆತನು ಉಚಿತವಾಗಿ ಕೊಟ್ಟಿದ್ದಾನೆ. There was a man called John Lennon. ಜಾನ್ ಲೆನ್ನೆನ್ ಅನ್ನೋ ಒಂದು ಮನುಷ್ಯನಿದ್ದ. He is a great musician in the olden days. ಆ ಹಳೆ ದಿನಗಳಲ್ಲಿ ಆತನ ಒಬ್ಬ ದೊಡ್ಡ ವಾದ್ಯ ಬಾರಿಸುವವನು. He had many fans. ಆತನಿಗೆ ಆ ದಿನಗಳಲ್ಲಿ ತುಂಬಾ ಅಭಿಮಾನಿಗಳು ಸಹ ಇದ್ರು. The fans were so crazy about this musician. ಮತ್ತೆ ಈ ವಾದ್ಯಗಾರನ ಬಗ್ಗೆ ಆ ಅಭಿಮಾನಿಗಳಂದ್ರೆ ಬಹಳ ಹುಚ್ಚು. Even today also we see the fans who are crazy about their heroes or somebody else. ಇವತ್ತು ಕೂಡ ನೋಡ್ತೀವಲ್ಲ, ತಮ್ಮ ಹೀರೋಗಳ ಬಗ್ಗೆ ಇನ್ಯಾವುದೋ ವಿಷಯದ ಬಗ್ಗೆ ತುಂಬಾ ಅಭಿಮಾನ ವ್ಯಕ್ತಪಡಿಸುವಂತ ಉಚಿತನ ಜನರು ವ್ಯಕ್ತಪಡಿಸ್ತಾರೆ. Whether that hero or anybody, they know whether they know this person or not, but this fans, they will give everything, they sacrifice for that hero or anybody, anything. ನೋಡ್ರಿ, ಎಷ್ಟು ಅಭಿಮಾನ ಅವ್ರ ಮೇಲೆ ಇಟ್ಕೊಂಡಿರ್ತಾರೆ. ಆದ್ರೆ ಇವ್ರು ಯಾರನ್ನ ಅಭಿಮಾನಿಸ್ತಾ ಇದಾರೋ ಆತನಿಗೆ, ಆ ವ್ಯಕ್ತಿಗೆ ಇವ್ರ ಬಗ್ಗೆ ಏನು ಕೂಡ ಗೊತ್ತಿರಲ್ಲ, ಯಾರು ಗೊತ್ತಿರಲ್ಲ. ಆದ್ರೆ ಅಂತಗೋಸ್ಕರ ಇವರು ಏನೆಲ್ಲ ಬಿಡ್ಲಿಕ್ಕೆ ಕೂಡ ಸಿದ್ಧರಾಗಿರ್ತಾರೆ. So John Lennon is one of these such kind of a very good famous musician. ಮತ್ತೆ ಅಂತ ಒಂದು ಬಹಳ ಪ್ರಖ್ಯಾತಿ ಗಳಿಸಿದಂತ ವಾದ್ಯಗಾರರು ಈ ಜಾನ್ ಲೆನಿನ್. One day a person went with the gospel. ಒಂದು ದಿನ ಏನಂತಂದ್ರೆ ಈ ವ್ಯಕ್ತಿ ಬಳಿಗೆ ಒಬ್ಬ ದೇವರ ಸೇವಕರು ಸುವಾರ್ತೆಯೊಂದಿಗೆ ಹೋದ್ರು. He was convincing, he was preaching the word for his salvation. ಆತನ ರಕ್ಷಣೆಗೋಸ್ಕರ ಈ ದೇವರ ಮನುಷ್ಯನು ಹೋಗಿ ಸುವಾರ್ತೆಯನ್ನು ಆತನಿಗೆ ಪ್ರಕಟಪಡಿಸ್ತಾ ಇದ್ದಾರೆ. Instead of listening to this message, ಮತ್ತೆ ಆ ಹೇಳ್ತಕ್ಕಂಥ ಸಂದೇಶವನ್ನ ಕೇಳಿಸಿಕೊಳ್ಳೋದ್ರ ಬದಲು he was so adamant and so pride. ಆತನ ಅಷ್ಟರ ಮಟ್ಟಿಗೆ ಮೊಂಡನಾಗಿದ್ದ ಮತ್ತು ಗರ್ವಿಯಾಗಿದ್ದ. He was smoking a cigarette. ನೋಡ್ರಿ, ಆ ಸಮಯದಲ್ಲಿ ಸುವಾರ್ತೆ ಪ್ರಕಟಿಸಲ್ಪಡುವಂತ ಆ ಸಮಯದಲ್ಲಿ And he took a breath of smoke, the puff, and he left that one. He was telling, if God, you are there, this is for you. ಎಷ್ಟು ಮಟ್ಟಿಗೆ ಗರ್ವಿಯಾಗಿದೆ ಅಂತಂದ್ರೆ ದೇವ್ರ ಬಗ್ಗೆ ಸುವಾರ್ತೆ ಹೇಳ್ತಾ ಇದ್ರೆ ಆತ ಸಿಗರೆಟ್ ಸೇರ್ತಾ ಇದ್ದ. ಆ ಸಮಯದಲ್ಲಿ ಸಿಗರೆಟ್ ತುಂಬಾ ಎಳೆದ್ಬಿಟ್ಟು ಆ ಹೊಗೆ ಬಿಡ್ತಾ ಈ ತರ ಹೇಳ್ತಾನೆ ಅಂದ್ರೆ, ಒಂದು ವೇಳೆ ಇರೋದಾಗಿದ್ರೆ ದೇವರೇ ಈ ಒಂದು ಹೊಗೆ ನಿನಗೆ ಅಂತ ಹೇಳ್ತಾನೆ. So he rejected the message of salvation. ಅಂತಂದ್ರೆ ಅದೇನ್ ಮಾಡ್ತಾ ಇದ್ದಾನೆ, ದೇವರ ಸುವಾರ್ತೆ ಏನಾದ್ರೂ ಬೇಗ ತಳಿ ಹಾಕ್ತಾ ಇದೆ. A later part of his life, ಆದ್ರೆ ಅದರ ನಂತರದ ಜೀವನ, he suffered with a lung problem. ಆತನು ಶ್ವಾಸಕೋಶ ತೊಂದರೆಯಿಂದ ನರಳಿದ. Ultimately he has to die. ಕೊನೆಗೆ ಆತನು ಅದರಲ್ಲೇ ಸಾವನ್ನಪ್ಪಿದ. So my dear brothers and sisters, ನನ್ನ ಪ್ರಿಯ ಸಹೋದರ when ಸಹೋದರಿ, you reject, when you don't obey to the voice of God, ನೀನು ಯಾವಾಗಿದ್ರೆ ದೇವರ ಸ್ವರಕ್ಕೆ ವಿಧೇಯತೆ ತೋರಿಸದೆ ನೀನು ಅದನ್ನ ತಳ್ಳಿ ಹಾಕಿದ್ರೆ, when you are adamant to the word of God, ದೇವರ ವಾಕ್ಯದ ವಿಷಯದಲ್ಲಿ ನೀನು ಅವಿಧೇಯತೆ ತೋರಿಸಿ ಮೊಂಡತನ God, the Bible says God will resist the proud. ದೇವರ ವಾಕ್ಯ ಹೇಳುತ್ತೆ, ದೇವರು ಅಹಂಕಾರಿಗಳನ್ನಾದ್ರೂ ಎದುರಿಸ್ತಾನೆ. When God stands against you, ದೇವರ ನಿನಗೆ ಎದುರಾಗಿ ನಿಂತ್ಕೊಂಡಾಗ he cannot do anything. ನೀನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ.
better to humble and come to Jesus. ಅದಕ್ಕೋಸ್ಕರ ನಾನು ತಗ್ಗಿಸಿಕೊಂಡು ಯೇಸು ಸ್ವಾಮಿ ಬಳಿಗೆ ಬರೋದು ಒಳ್ಳೆಯದು. That's why the Bible clearly says that these are the simple things what I expect from you. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ದೇವರು ನಿನ್ನಿಂದ ಬಯಸುವಂತ ತುಂಬಾ ಸರಳವಾಗಿರ್ತಕ್ಕಂಥ ಸಂಗತಿಗಳು ಇವಾಗಿವೆ ಎಂದು. One more time I'll read it in Telugu and I'll go to the next point. ಒಂದು ಸಾರಿ ನಾವು ನೋಡೋಣ ಆ ವಾಕ್ಯವನ್ನು. మనుష్యుడ ఏది ఉత్తమమో అది నీకు తెలియచేయబడి ఉన్నది. న్యాయముగా నడుచుకొనుటయు, కనికరమును ప్రేమించుటయు, దీన మనసు కలిగి నీ దేవుని ఎదుట ప్రవర్తించుటయు, ఇంతే కదా యెహోవా నిన్ను అడుగుచున్నాడు. This is only the thing what God is expecting us. ನೋಡ್ರಿ, ನಮ್ಮಿಂದ ದೇವರು ಬಯಸೋದು ಏನಂದ್ರೆ ಅಂದ್ರೆ ಇದನ್ನೇ ದೇವರು ಬಯಸ್ತಾ ಇದ್ದಾನೆ. He is not asking anything from us. ನಮ್ಮಿಂದ ಬೇರೆ ಏನು ದೇವರು ಕೇಳ್ತಾ ಇಲ್ಲ. But people are so crazy that they want that God, they wanted to give something to God. ಆದ್ರೆ ಜನ ಹುಚ್ಚರಾಗಿದ್ದಾರೆ, ಏನೋ ಅವ್ರು ಅನ್ಕೊಳ್ತಾರೆ ದೇವರಿಗೆ ನಾವು ಕೊಡ್ತೀವಿ ಅಂತ ಹೇಳಿ. That's why Bible says that Bible clearly says, I don't want your sacrifices. ಅದಕ್ಕೆ ದೇವರಿಗೆ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮಿಂದ ನನಗೆ ಯಾವ ಯಜ್ಞಗಳು ಬೇಕಾಗಿಲ್ಲ. So I don't want anything from you. ನಿಮ್ಮಿಂದ ನನಗೆ ಏನೂ ಬೇಕಾಗಿಲ್ಲ. But I want your life to be changed and to walk according to my word. ದೇವರು ಹೇಳ್ತಾನೆ, ಬಲಿಗಳೆಲ್ಲ ಬೇಕಾಗಿಲ್ಲ, ನಿಮ್ಮ ಜೀವನ ಬದಲಾಯಿಸಿಕೊಂಡು ನನ್ನ ವಾಕ್ಯದ ಪ್ರಕಾರ ಏನು ನಡೀತೀರೋ ಅದೇ ನನಗೆ ಬೇಕು ಅಂತ So ಹೇಳಿ. this is the only thing what God revealed and He expects from us. ನೋಡಿ, ಇದನ್ನೇ ದೇವರು ಮನುಷ್ಯರಾದ ನಮಗೆ ಪ್ರಕಟಪಡಿಸಿ ನಮ್ಮಿಂದ ಇದನ್ನೇ ದೇವರು ಬಯಸ್ತಾ ಇದ್ದಾನೆ. So last point I will say, tell and close it. ಮತ್ತೆ ಕೊನೆಯ ವಿಷಯ ನಾನು ಹೇಳಿ ಮುಗಿಸ್ತೇನೆ. Luke chapter 12 and 5th verse. ನೋಡಿ, ಲೋಕನ ಸುವಾರ್ತೆ 12ನೇ ಅಧ್ಯಾಯ 5ನೇ ವಚನ. Luke chapter 12 and 5th verse. ಲೋಕನ ಸುವಾರ್ತೆ 12ನೇ ಅಧ್ಯಾಯ 5ನೇ ವಚನ. ఎవరికి మీరు భయపడవలేనో మీకు తెలియచేయుదును, చంపిన తర్వాత నరకంలో పడద్రోయ శక్తి గల వానికి భయపడండి. ನೀವು ಯಾರಿಗೆ ಭಯಪಡಬೇಕೋ ನಿಮಗೆ ತಿಳಿಸುತ್ತೇನೆ, ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರವುಳ್ಳವನಿಗೆ ಹೆದರಬೇಕು. But I will forewarn you whom ye shall fear. Fear him which after he hath killed hath power to cast into hell. ಹೌದು, ಆತನಿಗೆ ಹೆದರಬೇಕೆಂದು ನಿಮಗೆ ಹೇಳುತ್ತೇನೆ. So here my dear brothers and sisters, ನಿನ್ನ ಪ್ರಿಯ ಸಹೋದರ ಸಹೋದರಿ, we should not fear for anything. ನಾವು ಬೇರೆ ಯಾವುದಕ್ಕೂ ಕೂಡ ಭಯಪಡಬಾರದು. If at all we have to fear for the person who wanted you to put you into hell. ಒಂದು ವೇಳೆ ಮನುಷ್ಯರಾದ ನಾವು ಭಯಪಡಬಹುದಾದ್ರೆ ಯಾರಿಗೆ ಭಯಪಡಬೇಕಂತ ವಾಕ್ಯ ಹೇಳುತ್ತೆ? ಸತ್ತ ನಂತರ ನರಕದಲ್ಲಿ ಹಾಕುವ ಅಧಿಕಾರವುಳ್ಳ ದೇವರಿಗೆ ಭಯಪಡಬೇಕಂತ ಹೇಳಿ. So we have to think that we have to fear God rather than the people. ಮನುಷ್ಯರಿಗಿಂತಲೂ ಹೆಚ್ಚಾಗಿ ನಾವು ನಿಜವಾಗ್ಲೂ ದೇವರಿಗೆ ನಾವು ಭಯವನ್ನ ತೋರಿಸಬೇಕೆಂಬುದಾಗಿ ನೋಡ್ತೇವೆ. Because of your salvation. ಕಾರಣ ನಿನ್ನ ಒಂದು ರಕ್ಷಣೆ ನಿಮಿತ್ತವಾಗಿ. Because you accepted Jesus as your personal savior in your life. ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿಯ ಸ್ವಂತ ರಕ್ಷಕನಾಗಿ ನೀನು ಸ್ವೀಕರಿಸಿದೆ, ಅಂಗೀಕರಿಸಿದೆ. ಅದಕ್ಕೆ People may come and they will threaten you. ಒಂದು ವೇಳೆ ಜನರು ಬಂದು ನಿಮ್ಮನ್ನ ಹೆದರಿಸಬಹುದು. Because of their pressure, if you wanted to leave God. ಒಂದು ವೇಳೆ ಅವರಿಗೆ ನೀನು ಹೆದರ್ಕೊಂಡು ನೀನು ನಿನ್ನ ದೇವರನ್ನ ಬಿಟ್ಟು ಬಿಡುವುದಾದ್ರೆ, If you wanted to deny Jesus, ಒಂದು ವೇಳೆ ಯೇಸುವನ್ನ ನೀನು ತಳ್ಳಿ ಹಾಕುವುದಾದ್ರೆ, he will definitely be put into hell. ಖಚಿತವಾಗಿ ನೀನು ನರಕದಲ್ಲಿ ಹಾಕಲ್ಪಡ್ತೀಯ. So that's why the Bible clearly says, don't fear to such kind of people, but to fear to God. ಅದಕ್ಕೋಸ್ಕರ ದೇವರ ಹೇಳುತ್ತೆ, ಅಂತ ಜನರಿಗೆ ನೀವು ಭಯಪಡಬೇಡ್ರಿ, ನೀವು ದೇವರಿಗೆ ಭಯಪಡ್ರಿ. So that you will not put into hell. ಆ ಮೂಲಕ ನೀವು ನರಕದಲ್ಲಿ ಹಾಕಲ್ಪಡೋದಿಲ್ಲ. So many times we have the fear of people in our life. ಅನೇಕ ಸಾರಿ ಜೀವನದಲ್ಲಿ ಜನರ ಭಯ ನಮಗೆ ಇರ್ತದೆ. So in the olden days, I forgot one girl. She was accepted Jesus in her life. ನಾನು ಹಳೆ ದಿನಗಳಲ್ಲಿ ಒಬ್ಬ ಚಿಕ್ಕ ಹುಡುಗಿ ಯೇಸು ಸ್ವಾಮಿಯನ್ನ ತನ್ನ ಸ್ವಂತ ರಕ್ಷಕನ ಅಂಗೀಕರಿಸಿದ್ದು. Okay, her name I forgotten. Okay, that girl I know that she stood for Christ. ಆ ಚಿಕ್ಕ ಹುಡುಗಿ ಕ್ರಿಸ್ತನಿಗೋಸ್ಕರ ನಿಂತ್ಕೊಂಡ್ಳು. She was 16 years old. ಆಕೆ 16 ವರ್ಷದ ವಯಸ್ಸಿನವಳು. And because of that thing, the government they found that she accepted Jesus and they bought her outside and they put her. They told everybody that we are going to kill her. ಮತ್ತೆ ಆ ದೇಶದ ಸರ್ಕಾರ ಈ ವಿಷಯ ತಿಳಿದು ಆಕೆನ ಹೊರಗಡೆ ತಂದು ಬಹಿರಂಗವಾಗಿ ಒಂದು ಪ್ರಕಟಣೆ ಮಾಡಿದ್ರೆ ಏನಂತಂದ್ರೆ, ಈ ಹುಡುಗಿಯನ್ನ ನಾವು ಕೊಂದು ಹಾಕಿ ಬಿಡ್ತೀವಿ ಅಂತ. In the early days of the Christianity, this has happened. ಮತ್ತೆ ಕ್ರೈಸ್ತವ
ಕ್ರೈಸ್ತವ ಸಭೆ ಪ್ರಾರಂಭ ಆಗಿರುವಂತಹ ಹೊಸ ದಿನಗಳಲ್ಲಿ ಇದು ಜರುಗಿದೆ. That king was so furious and he wanted to kill the people who accept Jesus. ಆಗಿದ್ದಂತಹ ಪರಿಪಾಲನ ರಾಜ ಯಾರೆಲ್ಲ ಯೇಸು ಸ್ವಾಮಿ ನಂಬಿದವರ ವಿಷಯದಲ್ಲಿ ಆತ ಕೋಪಗೊಳ್ಳವನಾಗಿದ್ದ ಅವರನ್ನ ಕೊಂದಾಕ್ಬೇಕು ಅಂತ ಬಯಸ್ತಾ ಇದ್ದ. And he wanted to teach other people not to accept Jesus Christ by making them to see how that the girl will be killed. ಮತ್ತೆ ಈ ರೀತಿಯಲ್ಲಿ ಯಾರೆಲ್ಲ ಯೇಸು ಸ್ವಾಮಿ ನಂಬ್ತಾರೋ ಅವರಿಗೆ ಎಂತ ಶಿಕ್ಷೆ ಅವರಿಗೆ ಬೀಳ್ತದೆ ಅಂತ ಹೇಳಿ ಜನರಿಗೆ ಗೊತ್ತಾಗ್ಬೇಕು, ಅವ್ರ ಪಾಠ ಕಲಿಬೇಕಂತ ಹೇಳಿ ಅವತ್ತು ಆ ಹುಡುಗಿಗೆ ಎಂತ ಶಿಕ್ಷೆ ಆಗುತ್ತೋ ಅದನ್ನ ಬಹಿರಂಗ ಎಲ್ಲರೂ ನೋಡ್ಬೇಕಂತ ಅಂದ್ಕೊಂಡು. It was a big ground and she was brought in that ground. ಅದು ದೊಡ್ಡ ಒಂದು ಮೈದಾನವಾಗಿತ್ತು. ಆ ಮೈದಾನದೊಳಗೆ ಆ ಹುಡುಗಿನ ತೆಗೆದುಕೊಂಡು ಬಂದ್ರು. It was like a stadium, all people, nearly about 20,000 people are watching. ಅದು ಒಂದು ರೀತಿಯ ಸ್ಟೇಡಿಯಂ ತರ ಇತ್ತು, ದೊಡ್ಡದಾಗಿ. ಅಲ್ಲಿ ಸುಮಾರು 20,000 ಜನ ನೋಡ್ತಾ ಇದ್ರು. And they left lines, 20 lines in that stadium. ಮತ್ತೆ ಆ ಮೈದಾನ ಒಳಗಡೆ ಸುಮಾರು 20 ಸಿಂಹಗಳನ್ನ ಬಿಡ್ತಾರೆ. And they thought that these lions will kill that girl and made it pieces. ಅವ್ರು ಅಂದ್ಕೊಂಡ್ರು ಈ ಸಿಂಹಗಳು ಆ ಹುಡುಗಿಯನ್ನ ಸೀಡ್ ಬಿಡ್ತವೆ, ಕೊಂದಾಕ್ಬಿಡ್ತವೆ ಅಂದಾಗ. And all of a sudden all these lions came and they all sat near her and they are looking to that girl. ಆದ್ರೆ ಏನಾಯ್ತು ಅಂತ ಆ ಎಲ್ಲ ಸಿಂಹಗಳು ಆ ಹುಡುಗಿ ಹತ್ರ ಬಂದು ಅಲ್ಲೇ ಕೂತ್ಕೊಂಡು ಆ ಹುಡುಗಿಗಳಿಗೆ ಸೌಮ್ಯ ಭಾವದ ನೋಡ್ತಾ ಇವೆ. And people thought that these lions are not angry, that's why they are not touching. ಮತ್ತೆ ಜನ ಅಂದ್ಕೊಂಡ್ರು ಈ ಸಿಂಹಗಳಿಗೆ ಬಹುಶಃ ಹಸುವಾಗಿರ್ಲಿಕ್ಕಿಲ್ಲ, They waited still evening, nothing has happened. ಅದಕ್ಕೆ ಅವ್ರು ಏನು ಮಾಡ್ತಾರೆ ಸುಮ್ಮನೆ. ಆದ್ರೆ ಸಂಜೆವರೆಗೆ ಅವ್ರು ಕಾದ್ರು ಕೂಡ ಅವೇನು ಮಾಡಲಿಲ್ಲ, ಹಾಗೆ ಸುಮ್ಮನೆ. And the king gave a commandment to take away the lions and made a big fire. ಮತ್ತೆ ಆ ಸಮಯದಲ್ಲಿ ರಾಜ ಒಂದು ಆಜ್ಞೆ ಹೊರಡಿಸಿದ, ಆ ಸಿಂಹಗಳೆಲ್ಲ ಹೊರಗೆ ಅಲ್ಲಿಂದ ತೆಗೆದು ಬಿಡ್ರಿ, ಮತ್ತಾದ್ರೆ ಬೆಂಕಿಯನ್ನ ಅವ್ರು ಹಾಕ್ಲಿಕ್ಕೆ ಆಜ್ಞೆ ಮಾಡಿದ್ರು. And the king put a iron one chair and made that fire to be under that chair. ಮತ್ತೆ ಒಂದು ಕಬ್ಬಿಣದ ಕುರ್ಚಿಯನ್ನ ಅಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಆಕೆಯನ್ನ ಇರಿಸಿ ಕೆಳಗಡೆ ಬೆಂಕಿಯನ್ನ ಹಾಕ್ತಾರೆ. And she was tied to the chair and they were burning. ನೋಡ್ರಿ, ಆ ಚೇರ್ಗೆ ಕಟ್ಟಿ ಹಾಕಿದ್ದಾರೆ, ಅವ್ರ ಕೆಳಗೆ ಬೆಂಕಿ ಹಾಕಿದ್ದಾರೆ. And the intensity was growing high. ಆ ಒಂದು ತೀವ್ರತೆ ಜಾಸ್ತಿ ಆಗ್ತಾ ಇದೆ. And she cried with a big voice. ಆ ಸಮಯದಲ್ಲಿ ದೊಡ್ಡದಾದ ಒಂದು ಶಬ್ದದಿಂದ ಆಕೆ ಕೂಗ್ತಾ ಇದ್ದಾಳೆ. And immediately they left one buffalo inside her, and it came and thrown that girl inside that fire. ಮತ್ತೆ ಆ ಸಮಯದ ಮಧ್ಯದಲ್ಲಿ ಒಂದು ಕೋಣ ಸೊ ಅದನ್ನ ಬಿಟ್ರು. But she died immediately. ಆ ಎದ್ದು ಬಂದು ಆಕೆಗೆ ಕೆಡಗಿದಾಗ ಆ ಬೆಂಕಿಯಲ್ಲಿ ಆಕೆ ಬಿದ್ದು ಅದರಲ್ಲಿ ಸತ್ತೋದ್ಲು. The king thought that I ended the Christianity and this girl's faith. ಆ ಸಮಯದಲ್ಲಿ ರಾಜ ಅಂದ್ಕೊಂಡಿದ್ದೇನೆ ಅಂತಂದ್ರೆ ಇವತ್ತು ನಾನು ಕ್ರೈಸ್ತತ್ವವನ್ನ ಕ್ರಿಸ್ತನ ನಂಬಿಕೆಯನ್ನ ನಾನು ಮುಗಿಸ್ಬಿಟ್ಟಿದ್ದೇನೆ ಅಂತ ಅನ್ಕೊಂಡೆ. And all that 20,000, 22,000, 25,000 spectators. ಮತ್ತೆ ಅಲ್ಲಿ ನೆರೆದು ಬಂದಂತ ಸುಮಾರು 20,000 ಮಂದಿ ವೀಕ್ಷಕರು ಜನರು ಏನಿದ್ರು, when they have seen that that girl who stood for Christ and died like that. ಮತ್ತೆ ಆ ಕ್ರಿಸ್ತನಿಗೋಸ್ಕರ ನಂಬಿಕೆಗೋಸ್ಕರ ನಿಂತ್ಕೊಂಡು ಆ ರೀತಿಯಲ್ಲಿ ಹತಸಾಕ್ಷಿ ಆಗ್ತಿರೋದನ್ನ ನೋಡಿದ ಜನರು, everybody repented that day. ಆ ದಿನ ಅವರೆಲ್ಲರೂ ಕೂಡ ಮಾನಸಾಂತರ ಹೊಂದಿದ್ರು. And this girl, when she was dying, ಮತ್ತೆ ಈ ಹುಡುಗಿ ತಾನು ಸಾಯ್ಬೇಕಾದ್ರೆ she shouted, Jesus, I am coming, and she died. ಆಕೆ ಈ ತರ ಗಟ್ಟಿಯಾಗಿ ಕೂಗಿದ್ದು, ಯೇಸುವೇ ನಾನು ನಿನ್ನ ಹತ್ರಕ್ಕೆ ಬರ್ತಿದ್ದೀನಿ ಅಂತ ಹೇಳಿ ಆ ಕೊನೆ ಮಾತು ಹೇಳಿದ್ರು. So that the word has cemented their hearts. ಆ ಮಾತು ಹೇಳಿ ತನ್ನ ಪ್ರಾಣ ಬಿಟ್ಟು ಆ ಮಾತು ಅಲ್ಲಿ ನೆರೆ ಬಂದಂತ ಜನರ ಹೃದಯವನ್ನ ಅದು ತಾಕಿತು. How dare she is able to tell that word, because she knows that there is a life after death. ಅಂದ್ರೆ ಜನರಿಗೆ ಅರ್ಥವಾಗಿದೆ ಅಂತಂದ್ರೆ ಇಂಥ ಪರಿಸ್ಥಿತಿಯಲ್ಲಿ ಕೂಡ ಇನ್ನೂ ತನ್ನ ದೇವರನ್ನು ಬಿಡದೆ ಆ ಮಾತು ಹೇಳಲಿಕ್ಕೆ ಎಷ್ಟು ಧೈರ್ಯ ಬಂದಿರಬೇಕು ಅಂದ್ರೆ ಸತ್ತ ನಂತರ ಒಂದು ಜೀವನ ಇದೆ ಅನ್ನೋದು ಸತ್ಯ ಅಂತ ಹೇಳಿ ಅವತ್ತೆಲ್ಲರಿಗೆ ಮನವರಿಕೆ ಆಯ್ತು. So immediately that 30,000 people, they stood for Christ, they declared that we believe in Jesus. ನೋಡಿ, ತಕ್ಷಣ 20,000 ಜನರು ಕೂಡ ಯೇಸುವೇ ಕರ್ತನಂತ ಅಂಗೀಕರಿಸಿ ಅದರ ಕುರಿತು ಅವರು ಘೋಷಣೆ ಮಾಡಿದ್ರು. When they all totally together, they declared the king could not do anything because there are so many people. ಅವರೆಲ್ಲರೂ ಅಷ್ಟು ಜನ ಒಟ್ಟಾಗಿ ಸೇರಿ ತಮ್ಮ ನಂಬಿಕೆ ಅರಿಕೆ ಮಾಡಿದಾಗ ಆ ರಾಜ ಕೂಡ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. One girl's death brought a salvation to many people. ನೋಡಿ, ಒಬ್ಬ ಹುಡುಗಿಯ ಸಾವು
ಅನೇಕ ಜನರಿಗೆ ಅದು ರಕ್ಷಣೆಗೆ ಕಾರಣವಾಯಿತು. So that's what the Bible says clearly. ಅದಕ್ಕೆ ದೇವರು ಸ್ಪಷ್ಟವಾಗಿ ಹೇಳ್ತದೆ, When you stand for me, ನೀವು ನನಗೋಸ್ಕರ ನಿಂತ್ಕೊಳ್ಳುವಾಗ, and you fear that for me, definitely God will honor us. ನೀವು ನನಗೆ ಭಯಪಟ್ಟು ನನಗೋಸ್ಕರ ನೀವು ನಿಂತ್ಕೊಳ್ಳುವಾಗ ಖಚಿತವಾಗಿ ದೇವರು ಹೇಳ್ತಾನೆ, ನಾನು ನಿಮ್ಮನ್ನ ಘನಪಡಿಸ್ತೇನೆ. In Jamia there was once upon a time lot of opposition was for Christians. ಜರ್ಮನಿ ದೇಶದಲ್ಲಿ ಒಂದು ಸಮಯ, ಜಾಂಬಿಯಾ ದೇಶದಲ್ಲಿ ಒಂದು ಸಮಯದಲ್ಲಿ ಕ್ರೈಸ್ತರಿಗೆ ಬಹಳಷ್ಟು ವಿರೋಧ ಇತ್ತು. There was one small pillar, marble pillar was there. ಅಲ್ಲಿ ಒಂದು ಚಿಕ್ಕ ಒಂದು ಕಲ್ಲಿತ್ತು. And whoever accept Jesus, they used to come and behead that person there on that pillar. ಆ ಒಂದು ಚಿಕ್ಕ ಕಂಬದೊಬ್ಬದಂತ ಕಲ್ಲಿನ ಮೇಲೆ ಯಾರೆಲ್ಲ ಆ ದೇಶದ ಯೇಸು ಸ್ವಾಮಿ ಅಂತಾರೋ ಅವ್ರು ಕರ್ಕೊಂಡ್ಬಂದು ಅವ್ರ ತಲೆಯಲ್ಲಿ ಇಡಿಸಿ ತಲೆಯನ್ನ ಕಡ್ದಾಕ್ತಾ ಇದ್ರು. And after some years, ಅದ್ರ ಕೆಲವು ವರ್ಷಗಳಾದ್ಮೇಲೆ, and that marble stone has become a pulpit for a church to preach the word of God. ನೋಡ್ರಿ, ಅದೇ ಕಲ್ಲು ದೇವರ ವಾಕ್ಯವನ್ನ ಸಾರಲಿಕ್ಕೋಸ್ಕರ ಒಂದು ಚರ್ಚ್ ಸಭೆಯಲ್ಲಿ ಏರ್ಪಟ್ಟು ಆ ಸಭೆಯನ್ನು ಪುಲ್ಪಿಟ್ ಆಗಿ ನಿಂತ್ಕೊಳ್ತು. So my dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, these are all been revealed by God to all of us. ನೋಡಿ, ಎಲ್ಲಾ ಸಂಗತಿಗಳು ದೇವರಿಂದ ನಮಗೆ ಪ್ರಕಟಿಸಲ್ಪಟ್ಟಿವೆ. Number one, salvation has been revealed to us. ಏನ್ ಪ್ರಕಟಿಸಲ್ಪಟ್ಟಿದೆ? ಮೊದಲನೇ ತನ್ನ ದೇವರು ತನ್ನ ವಾಕ್ಯದಲ್ಲಿ ತನ್ನ ರಕ್ಷಣೆಯನ್ನ ಮನುಷ್ಯರ ಮೇಲೆ God has revealed how to live a life after our salvation. ರಕ್ಷಣೆ ಹೊಂದಿದ ಮೇಲೆ ನಾವು ಯಾವ ರೀತಿ ಜೀವಿಸಬೇಕೋ ಅದನ್ನು ದೇವರು ತನ್ನ ವಾಕ್ಯದಲ್ಲಿ ನಮಗೆ ಪ್ರಕಟಿಸಿದ್ದಾನೆ. And God revealed that you have some problems, tribulations in this world. ಮತ್ತೆ ಇನ್ನೊಂದು ವಿಷಯ ದೇವರು ಪ್ರಕಟಿಸಿದ್ದಾರೆ, ದೇವರಿಗೋಸ್ಕರ ಜೀವಿಸುವಾಗ ಈ ಲೋಕದಲ್ಲಿ ನಮಗೆ ಶ್ರಮೆಗಳು, ಕಷ್ಟ, ಸಂಕಟಗಳಿವೆ. But don't fear to those people, but fear to me, so that these people may force you, but you will escape when you fear me, and you can escape the hell. ಆದ್ರೆ ದೇವರಿರುವಂತ ವಿಷಯ ಅಂತಂದ್ರೆ, ಅಂತ ಪರಿಸ್ಥಿತಿಯಲ್ಲಿ ನೀವು ಜನರಿಗೆ ನೋಡಿ ಭಯ ಪಡಬೇಡ್ರಿ, ನೀವು ನನಗೆ ಭಯಪಟ್ಟು ನನಗೋಸ್ಕರ ನಿಂತ್ಕೊಳ್ರಿ, ನಾನು ನಿಮ್ಮ ಪಕ್ಷವಾಗಿರ್ತೇನೆ, ನಾನು ನಿಮ್ಮನ್ನು ಬಿಡಿಸ್ತೇನೆ, ನನ್ನ ಬಳಿಗೆ ಸೇರಿಸ್ಕೊಳ್ತೇನೆ. So this is been revealed by God Himself. ನೋಡ್ರಿ, ದೇವರಿಂದ ಇವು ಎಲ್ಲ ಸಂಗತಿಗಳು ನಮಗೆ ಪ್ರಕಟಿಸಲ್ಪಟ್ಟಿವೆ. No human mind can understand or reveal to any person, but God Himself revealed all these things to the mankind. ನೋಡಿ, ಯಾವ ಮನುಷ್ಯ ಬುದ್ಧಿ ಇದನ್ನ ಗ್ರಹಿಸಲಾರದು, ಅದರ ದೇವರು ಈ ತನ್ನ ಸಂಗತಿಗಳನ್ನ ತನ್ನ ಮಕ್ಕಳಿಗೆ ಅದನ್ನು ಪ್ರಕಟಪಡಿಸಿದ. So today we are blessed. ನಿಜವಾಗಿ ಇವತ್ತು ನಾವೆಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟಿದ್ದೇವೆ. Because God has revealed all these things to us. ಯಾಕಂದ್ರೆ ದೇವರು ತಾನೇ ಎಲ್ಲ ವಿಷಯಗಳನ್ನು ತನ್ನ ವಾಕ್ಯದಲ್ಲಿ ನಮಗೋಸ್ಕರ ಪ್ರಕಟಪಡಿಸಿದ್ದಾರೆ. That's the reason today we are sitting here. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೇವೆ. But sitting people, the people who are sitting here, ಮತ್ತೆ ಇಲ್ಲಿ ಕುಳಿತಂತ ನಾವು ಎಲ್ಲರೂ we have to take a decision to follow what God has revealed us. ದೇವರು ನಮಗೆ ಏನು ಪ್ರಕಟಪಡಿಸಿದಾನ ಅದನ್ನ ಅನುಸರಿಸುತ್ತೇವೆ ಅನ್ನೋ ತೀರ್ಮಾನ ನಾವು ತೆಗೆದುಕೊಳ್ಬೇಕಾಗುತ್ತೆ. Not to fear of any man's threatenings. ಯಾವುದೇ ಮನುಷ್ಯನ ಅವನೇ ಹೆದರಿಸುವಿಕೆಗೆ ನಾವು ಭಯ ಪಡೋದಲ್ಲ. So let us take a decision tonight. ನಾವು ಈ ರಾತ್ರಿ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. So Lord, as you revealed so many things to follow in our life, ದೇವರೇ, ಅನೇಕ ಸಂಗತಿಗಳು ನಮ್ಮ ಜೀವನದಲ್ಲಿ ಅನುಸರಿಸಲಿಕ್ಕಾಗಿ ನೀನು ಪ್ರಕಟಪಡಿಸಿದೆ. so loving our neighbor, ನಮ್ಮ ನೆರೆಯವರನ್ನ ಪ್ರೀತಿಸಬೇಕು, doing the justice, ನ್ಯಾಯವನ್ನ ನಾವು ಆಚರಿಸಬೇಕು, and humbling ourselves in your presence. ನಿನ್ನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು These are only the things what you expect from us. ನಮ್ಮಿಂದ ಇವುಗಳನ್ನೇ ನೀನು ಬಯಸ್ತಾ ಇದೀಯ. Help us to do that thing till our end, O God. ಸ್ವಾಮಿ, ನಮ್ಮ ಜೀವನದ ಅಂತ್ಯದವರೆಗೂ ಇವುಗಳನ್ನು ಆಚರಿಸುವಂತೆ ಸಹಾಯ ಮಾಡು. Help us not to deny you at any time of our life, O God. ನಮ್ಮ ಜೀವನದ ಯಾವ ಸನ್ನಿವೇಶದಲ್ಲಿ ಕೂಡ ನಿನ್ನನ್ನು ನಾವು ಅಲ್ಲಗಳೆಯದಂತೆ ನಮಗೆ ಸಹಾಯ What ಮಾಡು. may come, what may tempt us, but help us not to yield to any such kind of pressures. ಸ್ವಾಮಿ, ಅದೆಂತದೇ ಸಮಸ್ಯೆ, ಶೋಧನೆ ಬಂದರೂ ಯಾವುದೇ ಒತ್ತಡಕ್ಕೆ ನಾವು ಮಣಿಯದಂತೆ ನಿನಗಾಗಿ ನಿಂತುಕೊಳ್ಳುವಂತೆ ಸಹಾಯ ಮಾಡು. Okay, let's close our eyes and look unto the Lord. ಎಂಬುದಾಗಿ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. I believe that God has spoken to us. ನಂತನೇ ಈ ಸಮಯದ ದೇವರು ತನ್ನ ವಾಕ್ಯದ ಬಗ್ಗೆ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿದ್ದಾರೆ. As God has spoken to us, help us to meditate and keep it in our heart, that so that we follow, so that we will be blessed in our life.
ನಮ್ಮ ಜೀವನದಲ್ಲಿ ಆಶೀರ್ವದಿಸಲ್ಪಟ್ಟು ಆತನಿಗಾಗಿ ಬದುಕುವಂತೆ ದೇವರು ಎಲ್ಲ ವಿಷಯಗಳಿಗೆ ಆತನ ಪ್ರಕಟಪಡಿಸಿದಂತಾಗಿದೆ. Thank you, Jesus. ವಂದನೆ ಯೇಸುವೆ. Thank you, Master. ವಂದನೆ ಕರ್ತನೆ. Gracious Heavenly Loving Father, ಪರಲೋಕದ ಕೃಪೆಗಳಿಂದ ನಮ್ಮ ತಂದೆಯಾದ ದೇವರೇ, thank you for speaking to us, O God. ಸ್ವಾಮಿಯ ಮಟ್ಟಿ ಮಾತನಾಡೋದಕ್ಕಾಗಿ ಸ್ತೋತ್ರ. Until unless you reveal yourself to your people, O God, ಅದಪ್ಪ ನೀನಾಗಿ ನಿನ್ನ ಜನರಿಗೆ ಪ್ರಕಟಪಡಿಸಿದ ಹೊರತು people cannot understand anything, O God. ಜನರು ಏನನ್ನೂ ಕೂಡ ಗ್ರಹಿಸಲಾರರು. Because of your revelations, O God. ಸ್ವಾಮಿ ನಿನ್ನ ಒಂದು ಪ್ರಕಟಣೆ ನಿಮಿತ್ತವಾಗಿ Today we are able to understand your salvation. ಇವತ್ತು ನಿನ್ನ ರಕ್ಷಣೆ ನಾವು ಗ್ರಹಿಸಿಕೊಂಡವರಾಗಿ And today we are redeemed from the clutches of the devil, O God. ಸೈತಾನನ ಬಂಧನಗಳಿಂದ ಇವತ್ತು ನಾವು We ಬಿಡಿಸಲ್ಪಟ್ಟಿದ್ದೇವೆ. are able to come out of our sin nature because of the redemption power, O God. ನಿನ್ನ ವಿಮೋಚನೆಯ ಬಲದಿಂದ ಇವತ್ತು ನಾವು ಪಾಪದ ಒಂದು ಹೊಡೆತದಿಂದ ಕರ್ತನ ವಿಮೋಚಿಸಲ್ಪಟ್ಟಿದ್ದೇವೆ. Lord, help us to do justice and to love and to humble ourselves in your presence, O God. ಸ್ವಾಮಿ ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಸಮ್ಮುಖದಲ್ಲಿ ಒಂದು ನ್ಯಾಯವನ್ನು ಆಚರಿಸುವ ಜನರಾಗಿ ಇರುವಂತೆ ಸಹಾಯ ಮಾಡು. Lord, help us to understand for you what may come in our lives till our last breath, O God. ನಮ್ಮ ಕೊನೆ ಉಸಿರಿರುವ ತನಕ ದೇವರೇ ನಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ನಿನಗಾಗಿ ನಾವು ನಿಂತುಕೊಳ್ಳುವಂತೆ ನಮಗೆ ಸಹಾಯ ಮಾಡು. Lord, bless all the people who have come tonight, O ಈ God. ರಾತ್ರಿ ವೇಳೆ ಬಂದಂತ ಎಲ್ಲರನ್ನು Let ಆಶೀರ್ವದಿಸು. them live for your glory and for your kingdom, O God. ನಿನ್ನ ರಾಜ್ಯ ನಿನ್ನ ನಾಮ ಮಹಿಮೆಗಾಗಿ ಸ್ವಾಮಿ ರಾಜ್ಯಕ್ಕಾಗಿ ಎಲ್ಲರೂ ಕೂಡ ಬಾಳುವವರಾಗಲಿ. Committing everybody in the hands of you, ಪ್ರತಿಯೊಬ್ಬರ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ giving you all the glory. ನಿನಗೆಲ್ಲ ಮಹಿಮೆ ಸಲ್ಲಿಸಿ In Jesus' name I pray. ಕರ್ತನ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ. Amen. ಆಮೆನ್. Okay.